ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಅಂತ ಸುದ್ದಿ ಹೊರಬಿದ್ದಿದೆ. ಈ ಕ್ಷಣ ಕ್ಯಾಬಿನೆಟ್ ಸಭೆಯ ಮುಂದೆ ಜಾತಿ ಗಣತಿಯ ವರದಿಯನ್ನ ಮುಂದಿಡಲಾಗಿತ್ತು, ಅದನ್ನ ಅಲ್ಲಿ ಡಿಸ್ಕಸ್ ಮಾಡಲಾಯಿತು, ಚರ್ಚೆ ಮಾಡಲಾಯಿತು. ಈಗ ಮುಂದೆ ಏನ್ ಮಾಡಬೇಕು ಅನ್ನುವಂಥದ್ದನ್ನ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರಕ್ಕೆ ಬರ್ತಾರಂತೆ. ಜಾತಿ ಗಣತಿ ಮಂಡನೆ ಮಾಡ್ತಾರಾ ಅಥವಾ ಕಾಲಹರಣ ಮಾಡ್ತಾರಾ ಅನ್ನೋ ಪ್ರಶ್ನೆಗೆ ಇದು ಕಾರಣವಾಗಿದೆ. ಒಟ್ಟಲ್ಲಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೆದಿದೆ. ಸುಮ್ಮನೆ ಅಲ್ಲಿ ಏನಾಯ್ತು ಅಂತ ಹೇಳ್ತಾ ಇಲ್ಲ. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಎಲ್ರಿಗೂ ಕೊಟ್ಟಿದ್ದಾರೆ ಜಾತಿ ಗಣತಿ ರಿಪೋರ್ಟ್ನ, ಏನು ಅಂತ ಮುಂದಿನ ಸಭೆಯಲ್ಲಿ ನಿರ್ಧಾರ ಮಾಡ್ತಾರಂತೆ. ಹಾಗಾದ್ರೆ ಇವತ್ತು ನಡೆದಿದ್ದೇನು? ಇದೇನು ಜಾತಿ ಗಣತಿ ಮಂಡನೆನ ಅಥವಾ ಸುಮ್ಮನೆ ಕಾಲಹರಣನ ಅನ್ನೋ ಸ್ಪಷ್ಟವಾದ ಪ್ರಶ್ನೆ ಹೇಳ್ತಾ ಇದೆ. ಜಾತಿ ಜಿದ್ದಿಗೆ ಬೆದರಿದ್ರ ಮುಖ್ಯಮಂತ್ರಿ ಸಿದ್ದು? ಇಷ್ಟು ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಇವರು? ಹಾಗಾದ್ರೆ ಜಾತಿ ಜನಗಣತಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಆ ಸಬ್ ಕಮಿಟಿ ಕೊಡ್ತಾರಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಈಗ ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದಾರೆ. ಹಾಗೆ ಇಷ್ಟು ದಿನ ರಿಪೋರ್ಟ್ ಇದೆ ಅಂತ ಇಟ್ಕೊಂಡು ಕಾಲಹರಣ ಮಾಡಿದ್ರು. ಈಗ ಅದನ್ನ ಕ್ಯಾಬಿನೆಟ್ ಮುಂದೆ ತಂದ್ರು. ಅಲ್ಲೂ ಕೂಡ ಏನು ತೀರ್ಮಾನ ಇಲ್ಲ. ಕ್ಯಾಬಿನೆಟ್ ಸಬ್ ಕಮಿಟಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕ್ಯಾಬಿನೆಟ್ ಸಬ್ ಕಮಿಟಿಗೆ ಅದನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಾ? ಒಟ್ನಲ್ಲಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಜಾತಿ ಜನಗಣತಿ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನಿದೆ ಹಾಗಾದ್ರೆ ಈ ಜಾತಿ ಜನಗಣತಿ ರಿಪೋರ್ಟ್ನಲ್ಲಿ? ಯಾಕೆ ಇಷ್ಟು ಸದ್ದು ಮಾಡ್ತಾ ಇದೆ ಇದು? ಮುಸ್ಲಿಮರು ಅತಿ ದೊಡ್ಡ ಸಮುದಾಯ ಅಂತ ಏನಾದ್ರೂ ಇದೆಯಾ ಈ ಜಾತಿ ಗಣತಿನಲ್ಲಿ ಅನ್ನುವಂತ ಕುತೂಹಲ ಗರಿಗೆದ್ದಿದೆ. ಈಗ ಮುಸ್ಲಿಮರು 3ನೇ ಅತಿ ದೊಡ್ಡ ಜಾತಿನ ಮಂಡನೆಗೆ ಮೊದಲೇ ಲೀಕ್ ಆಯ್ತಾ ಜಾತಿ ಗಣತಿ ರಿಪೋರ್ಟ್? 3ನೇ ಅತಿ ದೊಡ್ಡ ಸಮುದಾಯ ಅಂತ ಆಗುತ್ತಾ? ಲೆಕ್ಕಾಚಾರಗಳನ್ನ ನೋಡಿದ್ರೆ, ಜಾತಿ ಗಣತಿಯ ಲೆಕ್ಕಾಚಾರಗಳನ್ನ ನೋಡಿದ್ರೆ ಮಂಡನೆಗೆ ಮೊದಲೇ ಲೀಕ್ ಆಯ್ತಾ ಜಾತಿ ಗಣತಿ ರಿಪೋರ್ಟ್? ಮುಸ್ಲಿಮರು 3ನೇ ಅತಿ ದೊಡ್ಡ ಸಮುದಾಯ ಅಂತ ಆಗ್ತಾರ. 45 ಲಕ್ಷ ಕುರುಬರು, 75 ಲಕ್ಷ ಮುಸ್ಲಿಮರು, ಒಕ್ಕಲಿಗರು ಕೇವಲ 70 ಲಕ್ಷ, ಲಿಂಗಾಯತರು ಕೇವಲ 73 ಲಕ್ಷ, ಮುಸ್ಲಿಮರಿಗಿಂತ ಕಡಿಮೆ ಇದ್ದಾರೆ ಅಂತ ಹೇಳ್ತಾ ಇದೆಯಾ? ಮಂಡನೆಗೆ ಮೊದಲೇ ಲೀಕ್ ಆಯ್ತಾ ಜಾತಿ ಗಣತಿ ರಿಪೋರ್ಟ್? ಏನ್ ಮಾಡ್ತಾರೆ ಈಗ ಇದನ್ನ ಇಟ್ಕೊಂಡು? ಇದನ್ನ ಒಕ್ಕಲಿಗ ನಾಯಕರುಗಳು, ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷದ ಲಿಂಗಾಯತ ನಾಯಕರುಗಳು, ಬೇರೆ ಬೇರೆ ಜಾತಿಯ ನಾಯಕರುಗಳು ಒಪ್ಕೊಳ್ತಾರಾ? ಸೊ ಜಾತಿ ಗಣತಿ ದಂಗಲ್ ಜೋರಾಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹೇಗ್ ನಿಭಾಯಿಸುತ್ತೆ ಕಾಂಗ್ರೆಸ್ ಸರ್ಕಾರ ಇದನ್ನ? ಮತ್ತು ಉದ್ದೇಶ ಏನು? ಹಾಗಾದ್ರೆ ಈ ಜಾತಿ ಗಣತಿ ಮಾಡಿರ್ತಕ್ಕಂತಹ ಉದ್ದೇಶ ಏನು? ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ ಜಾತಿ ಗಣತಿಯ ವಿಚಾರದಲ್ಲಿ. ಸೊ ಯಾರ್ಯಾರು ಇರ್ಲಿಲ್ಲ ಅನ್ನುವಂಥದ್ದು ಕೂಡ ಇವತ್ತು ಸುಮ್ಮನೆ ನಾಮಕೆ ವಾಸ್ತೆ ನಡೀತಾ ಸಂಪುಟ ಸಭೆ, ಅಥವಾ ಇದು ನಿಜವಾಗ್ಲೂ ಗಂಭೀರವಾಗಿ ನಡೆದಿರ್ತಕ್ಕಂಥ ಸಭೆ ಅನ್ನೋ ಪ್ರಶ್ನೆ ಎದ್ದಿದೆ. ಕ್ಯಾಬಿನೆಟ್ನಲ್ಲಿ ಸುಮ್ಮನೆ ಜಾತಿ ಗಣತಿನ ಹಂಚಿಬಿಟ್ಟು ಎಲ್ಲರಿಗೂ ಒಂದ್ಸರಿ ರಿಪೋರ್ಟ್ ತೋರಿಸಿ ಮತ್ತೆ ಅದನ್ನ ಸಬ್ ಕಮಿಟಿ ಮಾಡೋದು, ಮತ್ತೊಂದು ಮಾಡೋದು, ಕಾಲಹರಣ ಮಾಡ್ತಾ ಇದ್ದಾರಾ? ಅಥವಾ ಏನಾದ್ರೂ ಸೀರಿಯಸ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆನೋ ಅಥವಾ ಕ್ರಮ ತಗೊಳ್ಳೋದ್ರ ಬಗ್ಗೆನೋ ಅಥವಾ ಕಡೆ ಪಕ್ಷ ಬಹಿರಂಗ ಪಡಿಸಬೇಕಲ್ವಾ? ರಾಜ್ಯದ ಜನರ ಎದುರು ಬಹಿರಂಗ ಪಡಿಸಬೇಕಲ್ವಾ ಇದನ್ನ ಸರ್ಕಾರ? ಯಾಕೆ ಮೀನಮೇಶ್ 17ಕ್ಕೆ ಒಂದೇ ಸಬ್ಜೆಕ್ಟ್? ಮುಂದಿನ ದಿನಗಳಲ್ಲಿ ಬಹುಶಃ ಬಹಳ ದೊಡ್ಡ ಸಂಚಲನವನ್ನು ಉಂಟು ಮಾಡಬಹುದಾದಂತಹ ಒಂದು ವಿಷಯ ಇದು ಜಾತಿ ಜನಗಣತಿ. ಜಾತಿ ಜನಗಣತಿ ವರದಿಯ ಪ್ರತಿಯನ್ನ ಈಗ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಕ್ಯಾಬಿನೆಟ್ ಸದಸ್ಯರಿಗೆ. ಕ್ಯಾಬಿನೆಟ್ನಲ್ಲಿ ಇವತ್ತು ಅದನ್ನ ಓಪನ್ ಮಾಡಲಾಗಿದೆ, ಕೊಡಲಾಗಿದೆ. ಆದ್ರೆ ಅಂತಿಮ ನಿರ್ಧಾರಕ್ಕೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ರ ಅನ್ನೋ ಪ್ರಶ್ನೆ. ಯಾಕಂತಂದ್ರೆ ಈ ಜಾತಿ ಗಣತಿ ವರದಿಯ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇದ್ವು. ಒಂದ್ ಕಡೆ ಸಿದ್ದರಾಮಯ್ಯ ಇವರು ಏನ್ ಮಾಡಕ್ ಹೊರಟಿದ್ದಾರೆ ಇದ್ರದ್ದು ಅನ್ನುವಂಥ ಪ್ರಶ್ನೆ. ಅಂದ್ರೆ ಹಿಂದುಳಿದ ವರ್ಗ ಅಥವಾ ಅಹಿಂದ ವೋಟ್ ಬ್ಯಾಂಕ್ ಏನಿದೆಯಲ್ಲ ಅದು ಹೈಯೆಸ್ಟ್ ಇದೆ ಅಂತ ತೋರಿಸೋದಕ್ಕೆ ಹೊರಡ್ತಾ ಇದ್ದಾರಾ? ಒಕ್ಕಲಿಗರ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆಯಾ? ಲಿಂಗಾಯತರ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆಯಾ? ಮುಸ್ಲಿಮರ ಸಂಖ್ಯೆಯನ್ನ ಇರೋದಕ್ಕಿಂತ ಹೆಚ್ಚು ತೋರಿಸ್ತಾ ಇದ್ದಾರಾ? ಗೊತ್ತಿಲ್ಲ. ಒಟ್ಟಿನಲ್ಲಿ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಹೇಳ್ತಾ ಇದ್ವು. ಆಲ್ರೈಟ್, ಈ ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಜೊತೆ ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ ಹಾಗೂ ಬಸವರಾಜ್ ಇಬ್ರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ ಮಿ ಗೋ ಟು ಬಸವರಾಜ್ ಫಸ್ಟ್. ಬಸವರಾಜ್, ಈಗಷ್ಟೇ ಕ್ಯಾಬಿನೆಟ್ನಲ್ಲಿ ಇದನ್ನ ಎಲ್ರಿಗೂ ಕೊಡಲಾಯಿತು ಅಂತ ಈ ರಿಪೋರ್ಟ್ ಅನ್ನ. ಸೊ ಈಗ ಒಂದು ಸೋರಿಕೆ ಆದಂತಹ ರಿಪೋರ್ಟ್ ಏನಿದೆಯಲ್ಲ ಅದೇ ತರ ಲೆಕ್ಕಾಚಾರ ಇದೆಯಾ ಅಥವಾ
ಏನಿದೆ ಈ ರಿಪೋರ್ಟ್ ನಲ್ಲಿ ಏನಿದೆ ಅನ್ನೋದೇನಾದ್ರೂ ಬಹಿರಂಗ ಆಗ್ತಾ ಇದೆಯಾ? ಮುಂದೆ ಏನ್ ಮಾಡ್ತಾರಂತ ಇದನ್ನ ಇಟ್ಕೊಂಡು ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಈಗಷ್ಟೇ ಸಚಿವ ಸಂಪುಟದಲ್ಲಿ ಮುಚ್ಚಿದ ಲಕೋಟೆಯಲ್ಲಿದ್ದಂತಹ ಜಾತಿ ಗಣತಿ ಅಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಏನಿದೆ ಅದರ ಲಕೋಟೆಯನ್ನು ಓಪನ್ ಮಾಡಿರ್ತಕ್ಕಂಥದ್ದು. ಆ ಬಳಿಕ ಸಮೀಕ್ಷೆಯ ಒಂದಷ್ಟು ಮಾಹಿತಿಯನ್ನ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಈ ತರದ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಈ ಒಂದು ಸಚಿವ ಸಂಪುಟಕ್ಕೆ ಈ ಒಂದು ವರದಿನ ತರಲಾಗಿದೆ. ಈ ಒಂದು ವರದಿಯ ಅಂಶಗಳು ಈ ತರದ ಇದಾವೆ ಅನ್ನುವಂತ ಒಂದು ಸಣ್ಣ ಮಟ್ಟದ ಚರ್ಚೆ ಆಗಿದೆ ಮತ್ತು ಇದರ ವಿಸ್ತೃತವಾಗಿ ಚರ್ಚೆ ಆಗಬೇಕಾದಂತ ಅವಶ್ಯಕತೆ ಇರೋದ್ರಿಂದ ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ಒಂದು ವಿಸ್ತೃತವಾದಂತಹ ಚರ್ಚೆ ಮಾಡಿ ಈ ಒಂದು ವರದಿಯನ್ನ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ನಿರ್ಧಾರ ಮಾಡೋಣ ಅನ್ನುವಂತ ಒಂದು ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇದರ ಅರ್ಥ ಇಲ್ಲಿಗೆ ಇದು ಏನು ಇವತ್ತು ಬಹಳ ಚರ್ಚಿತ ಆಗಿರ್ತಕ್ಕಂಥದ್ದು. ಸಚಿವ ಸಂಪುಟ ಉಪಸಮಿತಿ ಮಾಡಿ ಈ ಒಂದು ಸಮಿತಿಗೆ ಅಂಗೀಕಾರ ಆಗಿದೆ. ಸೊ ಮುಂದೆ 17ಕ್ಕೆ ಮತ್ತೊಂದು ಡೇಟ್ ಕೊಟ್ಟಿದ್ದಾರೆ ಸಿಎಂ ಅವರು. ಸೊ ಅದು ಒಂದೇ ಸಬ್ಜೆಕ್ಟ್ ಇದೆ. ಸೊ ಸಮಗ್ರವಾಗಿ ಚರ್ಚೆ ಮಾಡಲಿಕ್ಕೆ ಇವತ್ತು ಹೇಳಿದ್ದಾರೆ. 17ವರೆಗೆ ಕಾಯ್ಬೇಕಾಯ್ತು. ಅದರಲ್ಲಿ ಏನಿದೆ ಡೀಟೇಲ್ ಆಗಿ ಈಗ ಇನ್ನು ಮಂಡನೆ ಆಗಿರುವಂತದ್ದು ಮೊದಲ ಬಾರಿಗೆ, ಅಂದ್ರೆ ಸಾಕಷ್ಟು ಚರ್ಚೆ ಇತ್ತು, ಪರ ವಿರೋಧ ಚರ್ಚೆ ಆಗ್ತಾ ಇತ್ತು, ಮಂಡನೆ ಆಗಿರುವಂತದ್ದು ಈ ಮೂಲಕ ಒಂದು ಮೊದಲ ಹಂತದ ಒಂದು ಯಶಸ್ವಿ ಅಂತ ಅನ್ಬೋದಾ ಅಥವಾ ಮೊದಲ ಹಂತದ ಜಯ ಅಂತ ಅನ್ಬೋದಾ? ಯಶಸ್ವಿ ಜಯ ಅದಲ್ಲ, ಯಾರು ಪರವಾಗಿಲ್ಲ ಯಾರು ವಿರೋಧವಾಗಿಲ್ಲ. ಅದು ಇನ್ನು 17ಕ್ಕೆ ನೋಡೋಣ ಅದರಲ್ಲಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ. ನಾವು ಸ್ಟಡಿ ಮಾಡ್ಲಿಕ್ಕೆ ನಮಗೆ ಎಲ್ಲ ಕೊಡ್ತಾ ಇದ್ದಾರೆ ರಿಪೋರ್ಟ್, ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ ನೆಕ್ಸ್ಟ್. ಯಾಕಂದ್ರೆ ಹಿಂದೆ ಹಲವು ಸರ್ಕಾರಗಳು ಕೂಡ ಈ ಜನತೆ ವರದಿಯನ್ನು ಕೂಡ ಸ್ವೀಕಾರ ಕೂಡ ಮಾಡಿರಲಿಲ್ಲ. ಮೊದಲ ಬಾರಿಗೆ ಸಿದ್ದರಾಮಯ್ಯ ಅವರು ಈಗ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಿ ಅಂಗೀಕಾರ ಮಾಡಿರುವಂತದ್ದು. ಈ ಮೂಲಕ ನೀವೇನ್ ಸಂದೇಶ ಕೊಡ್ತೀವಿ, ಏನ್ ಮೆಸೇಜ್ ಕೊಡ್ತೀವಿ? ನಾವು ಡೀಟೇಲ್ ನೋಡಿಲ್ಲ, ನಮಗೂ ಕಳಿಸ್ತು ತಿಳಿದಾರೆ ಎಲ್ಲರೂ ಮಂತ್ರಿಗಳಿಗೆ. ಸ್ಟಡಿ ಮಾಡ್ಕೊಂಡು 17ಕ್ಕೆ ಹೋಗ್ತೀವಿ. ಒಂದು ಕೆಲವರು ವಿರೋಧ ವ್ಯಕ್ತಪಡಿಸ್ತಾರೆ, ಈ ಒಕ್ಕಲಿಗ ಲಿಂಗಾಯತ ಸಚಿವರು ನೋಡೇ ಇಲ್ಲ, ಯಾರು ವಿರೋಧ ಮಾಡ್ಲಿಕ್ಕೆ ಅದು ನೋಡೇ ಇಲ್ಲ. ನೋಡಿದ್ಮ್ಯಾಗ ಹತ್ರ ವಿರೋಧ ಪರವಾಗಿ ನೆಕ್ಸ್ಟ್ ರಾಜಕೀಯ ಒಂದಷ್ಟು ಮಹತ್ವ ಪಡ್ಕೊಳ್ಳುತ್ತೆ ಸರ್ ಈ ಜಾತಿ ಜನಗಣತಿ ವರದಿ. ಗೊತ್ತಿಲ್ಲ ನನಗೆ. ಒಳ್ಳೇದಿದ್ರೆ ಎಲ್ಲ ಒಪ್ಕೋಬೇಕು, ಕೆಟ್ಟದಿದ್ರೆ ತಿರಸ್ಕಾರ ಮಾಡ್ಬೇಕು ಅಷ್ಟೇ. ಅದರಲ್ಲಿ ಏನಿದೆ ಒಪ್ಕೊಳ್ಬೇಕು ಅಂತ ಅನ್ಸುತ್ತೆ ಈ ವರದಿ. ಯಾಕಂದ್ರೆ ಬೈಕ್ ಹೇಳಿ ನಾನು ನೋಡ್ಬೇಕು. ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಅಂತ ಸುದ್ದಿ ಹೊರಬಿದ್ದಿದೆ. ಈ ಕ್ಷಣ ಕ್ಯಾಬಿನೆಟ್ ಸಭೆಯ ಮುಂದೆ ಜಾತಿ ಗಣತಿಯ ವರದಿಯನ್ನ ಮುಂದಿಡಲಾಗಿತ್ತು, ಅದನ್ನ ಅಲ್ಲಿ ಡಿಸ್ಕಸ್ ಮಾಡಲಾಯಿತು, ಚರ್ಚೆ ಮಾಡಲಾಯಿತು. ಈಗ ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರಕ್ಕೆ ಬರ್ತಾರಂತೆ. ಜಾತಿ ಗಣತಿ ಮಂಡನೆ ಮಾಡ್ತಾರಾ ಅಥವಾ ಕಾಲಹರಣ ಮಾಡ್ತಾರಾ ಅನ್ನೋ ಪ್ರಶ್ನೆಗೆ ಇದು ಕಾರಣವಾಗಿದೆ. ಒಟ್ಟಲ್ಲಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೆದಿದೆ. ಸುಮ್ಮನೆ ಅಲ್ಲಿ ಏನಾಯ್ತು ಅಂತ ಹೇಳ್ತಾ ಇಲ್ಲ. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಎಲ್ರಿಗೂ ಕೊಟ್ಟಿದ್ದಾರೆ ಜಾತಿ ಗಣತಿ ರಿಪೋರ್ಟ್ನ. ಏನು ಅಂತ ಮುಂದಿನ ಸಭೆಯಲ್ಲಿ ನಿರ್ಧಾರ ಮಾಡ್ತಾರಂತೆ. ಹಾಗಾದ್ರೆ ಇವತ್ತು ನಡೆದಿದ್ದೇನು? ಇದೇನು ಜಾತಿ ಗಣತಿ ಮಂಡನೆನಾ ಅಥವಾ ಸುಮ್ಮನೆ ಕಾಲಹರಣನ ಅನ್ನೋ ಸ್ಪಷ್ಟವಾದ ಪ್ರಶ್ನೆ ಹೇಳ್ತಾ ಇದೆ. ಜಾತಿ ಜಿದ್ದಿಗೆ ಬೆದರಿದ್ರ ಮುಖ್ಯಮಂತ್ರಿ ಸಿದ್ದು? ಇಷ್ಟು ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಇವರು? ಹಾಗಾದ್ರೆ ಜಾತಿ ಜನಗಣತಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಆ ಸಬ್ ಕಮಿಟಿ ಕೊಡ್ತಾರಾ ಅನ್ನೋಂತ ಪ್ರಶ್ನೆ ಎದ್ದಿದೆ. ಈಗ ಸುಮ್ಮನೆ ಕಾಲಹರಣ ಮಾಡ್ತಾ ಇದಾರೆ. ಹಾಗೆ ಇಷ್ಟು ದಿನ ರಿಪೋರ್ಟ್ ಇದೆ ಅಂತ ಇಟ್ಕೊಂಡು ಕಾಲಹರಣ ಮಾಡಿದ್ರು. ಈಗ ಅದನ್ನ ಕ್ಯಾಬಿನೆಟ್ ಮುಂದೆ ತಂದ್ರು. ಅಲ್ಲೂ ಕೂಡ ಏನು ತೀರ್ಮಾನ ಇಲ್ಲ. ಕ್ಯಾಬಿನೆಟ್ ಸಬ್ ಕಮಿಟಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕ್ಯಾಬಿನೆಟ್ ಸಬ್ ಕಮಿಟಿಗೆ ಅದನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಾ? ಒಟ್ನಲ್ಲಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಜಾತಿ ಜನಗಣತಿ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನಿದೆ ಹಾಗಾದ್ರೆ ಈ ಜಾತಿ ಜನಗಣತಿ ರಿಪೋರ್ಟ್ನಲ್ಲಿ? ಯಾಕೆ ಇಷ್ಟು ಸದ್ದು ಮಾಡ್ತಾ ಇದೆ ಇದು? ಮುಸ್ಲಿಮರು ಅತಿ ದೊಡ್ಡ ಸಮುದಾಯ ಅಂತ ಏನಾದ್ರೂ ಇದೆಯಾ ಈ ಜಾತಿ ಗಣತಿನಲ್ಲಿ ಅನ್ನುವಂತ ಕುತೂಹಲ ಗರಿಗೆದ್ದಿದೆ. ಈಗ ಮುಸ್ಲಿಮರು 3ನೇ ಅತಿ ದೊಡ್ಡ ಜಾತಿನ ಮಂಡನೆಗೆ ಮೊದಲೇ ಲೀಕ್ ಆಯ್ತಾ ಜಾತಿ ಗಣತಿ ರಿಪೋರ್ಟ್? 3ನೇ ಅತಿ ದೊಡ್ಡ ಸಮುದಾಯ ಅಂತ ಆಗುತ್ತಾ? ಲೆಕ್ಕಾಚಾರಗಳನ್ನ ನೋಡಿದ್ರೆ, ಜಾತಿ ಗಣತಿಯ ಲೆಕ್ಕಾಚಾರಗಳನ್ನ ನೋಡಿದ್ರೆ ಮಂಡನೆಗೆ ಮೊದಲೇ ಲೀಕ್ ಆಯ್ತಾ ಜಾತಿ ಗಣತಿ ರಿಪೋರ್ಟ್? ಮುಸ್ಲಿಮರು 3ನೇ ಅತಿ ದೊಡ್ಡ ಸಮುದಾಯ ಅಂತ ಆಗ್ತಾರ. 45 ಲಕ್ಷ ಕುರುಬರು, 75 ಲಕ್ಷ ಮುಸ್ಲಿಮರು, ಒಕ್ಕಲಿಗರು ಕೇವಲ 70 ಲಕ್ಷ, ಲಿಂಗಾಯತರು ಕೇವಲ 73 ಲಕ್ಷ, ಮುಸ್ಲಿಮರಿಗಿಂತ ಕಡಿಮೆ ಇದ್ದಾರೆ ಅಂತ ಹೇಳ್ತಾ ಇದೆಯಾ? ಮಂಡನೆಗೆ ಮೊದಲೇ ಲೀಕ್ ಆಯ್ತಾ ಜಾತಿ ಗಣತಿ ರಿಪೋರ್ಟ್? ಏನ್ ಮಾಡ್ತಾರೆ ಈಗ ಇದನ್ನ ಇಟ್ಕೊಂಡು? ಇದನ್ನ ಒಕ್ಕಲಿಗ ನಾಯಕರುಗಳು, ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷದ ಲಿಂಗಾಯತ ನಾಯಕರುಗಳು, ಬೇರೆ ಬೇರೆ ಜಾತಿಯ ನಾಯಕರುಗಳು ಒಪ್ಕೊಳ್ತಾರಾ? ಸೊ ಜಾತಿ ಗಣತಿ ದಂಗಲ್ ಜೋರಾಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹೇಗ್ ನಿಭಾಯಿಸುತ್ತೆ ಕಾಂಗ್ರೆಸ್ ಸರ್ಕಾರ ಇದನ್ನ? ಮತ್ತು ಉದ್ದೇಶ ಏನು? ಹಾಗಾದ್ರೆ ಈ ಜಾತಿ ಗಣತಿ ಮಾಡಿರ್ತಕ್ಕಂತಹ ಉದ್ದೇಶ ಏನು?
ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ ಜಾತಿ ಗಣತಿಯ ವಿಚಾರದಲ್ಲಿ. ಸೊ ಯಾರ್ಯಾರು ಇರ್ಲಿಲ್ಲ ಅನ್ನುವಂಥದ್ದು ಕೂಡ ಇವತ್ತು ಸುಮ್ಮನೆ ನಾಮಕೆ ವಾಸ್ತೆ ನಡೀತಾ ಸಂಪುಟ ಸಭೆ ಅಥವಾ ಇದು ನಿಜವಾಗ್ಲೂ ಗಂಭೀರವಾಗಿ ನಡೆದಿರ್ತಕ್ಕಂಥ ಸಭೆ ಅನ್ನೋ ಪ್ರಶ್ನೆ ಎದ್ದಿದೆ. ಕ್ಯಾಬಿನೆಟ್ನಲ್ಲಿ ಸುಮ್ಮನೆ ಜಾತಿ ಗಣತಿನ ಹಂಚಿಬಿಟ್ಟು ಎಲ್ಲರಿಗೂ ಒಂದ್ಸರಿ ರಿಪೋರ್ಟ್ ತೋರಿಸಿ ಮತ್ತೆ ಅದನ್ನ ಸಬ್ ಕಮಿಟಿ ಮಾಡೋದು ಮತ್ತೊಂದು ಮಾಡೋದು ಕಾಲಹರಣ ಮಾಡ್ತಾ ಇದ್ದಾರಾ ಅಥವಾ ಏನಾದ್ರೂ ಸೀರಿಯಸ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆನೋ ಅಥವಾ ಕ್ರಮ ತಗೊಳ್ಳೋದ್ರ ಬಗ್ಗೆನೋ ಅಥವಾ ಕಡೆ ಪಕ್ಷ ಬಹಿರಂಗ ಪಡಿಸಬೇಕಲ್ವಾ, ರಾಜ್ಯದ ಜನರ ಎದುರು ಬಹಿರಂಗ ಪಡಿಸಬೇಕಲ್ವಾ ಇದನ್ನ ಸರ್ಕಾರ? ವಿರೋಧ ಮಾಡ್ಲಿಕ್ಕೆ ಪ್ರಶ್ನೆ ಇಲ್ಲ. ಯಾಕೆ ಮೀನಮೇಶ್ 17ಕ್ಕೆ ಒಂದೇ ಸಬ್ಜೆಕ್ಟ್. ಮುಂದಿನ ದಿನಗಳಲ್ಲಿ ಬಹುಶಃ ಬಹಳ ದೊಡ್ಡ ಸಂಚಲನವನ್ನು ಉಂಟು ಮಾಡಬಹುದಾದಂತಹ ಒಂದು ವಿಷಯ ಇದು ಜಾತಿ ಜನಗಣತಿ ವರದಿಯ ಪ್ರತಿಯನ್ನ ಈಗ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಕ್ಯಾಬಿನೆಟ್ ಸದಸ್ಯರಿಗೆ. ಕ್ಯಾಬಿನೆಟ್ನಲ್ಲಿ ಇವತ್ತು ಅದನ್ನ ಓಪನ್ ಮಾಡಲಾಗಿದೆ, ಕೊಡಲಾಗಿದೆ. ಆದ್ರೆ ಅಂತಿಮ ನಿರ್ಧಾರಕ್ಕೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ರ ಅನ್ನೋ ಪ್ರಶ್ನೆ. ಯಾಕಂತಂದ್ರೆ ಈ ಜಾತಿ ಗಣತಿ ವರದಿಯ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇದ್ವು. ಒಂದ್ ಕಡೆ ಸಿದ್ದರಾಮಯ್ಯ ಇವರು ಏನ್ ಮಾಡಕ್ ಹೊರಟಿದ್ದಾರೆ ಇದ್ರದ್ದು ಅನ್ನುವಂಥ ಪ್ರಶ್ನೆ. ಅಂದ್ರೆ ಹಿಂದುಳಿದ ವರ್ಗ ಅಥವಾ ಅಹಿಂದ ವೋಟ್ ಬ್ಯಾಂಕ್ ಏನಿದೆಯಲ್ಲ ಅದು ಹೈಯೆಸ್ಟ್ ಇದೆ ಅಂತ ತೋರಿಸೋದಕ್ಕೆ ಹೊರಡ್ತಾ ಇದ್ದಾರಾ? ಒಕ್ಕಲಿಗರ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆಯಾ? ಲಿಂಗಾಯತರ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆಯಾ? ಮುಸ್ಲಿಮರ ಸಂಖ್ಯೆಯನ್ನ ಇರೋದಕ್ಕಿಂತ ಹೆಚ್ಚು ತೋರಿಸ್ತಾ ಇದ್ದಾರಾ? ಗೊತ್ತಿಲ್ಲ. ಒಟ್ಟಿನಲ್ಲಿ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಹೇಳ್ತಾ ಇದ್ವು. ಆಲ್ರೈಟ್, ಈ ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಜೊತೆ ನಮ್ಮ ಪ್ರತಿನಿಧಿ ವಿಜಯ ಜೊನ್ನಳ್ಳಿ ಹಾಗೂ ಬಸವರಾಜ್ ಇಬ್ರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ ಮಿ ಗೋ ಟು ಬಸವರಾಜ್ ಫಸ್ಟ್. ಬಸವರಾಜ್, ಈಗಷ್ಟೇ ಕ್ಯಾಬಿನೆಟ್ನಲ್ಲಿ ಇದನ್ನ ಎಲ್ರಿಗೂ ಕೊಡಲಾಯಿತು ಅಂತ ಈ ರಿಪೋರ್ಟ್ ಅನ್ನ. ಸೊ ಈಗ ಒಂದು ಸೋರಿಕೆ ಆದಂತಹ ರಿಪೋರ್ಟ್ ಏನಿದೆಯಲ್ಲ ಅದೇ ತರ ಲೆಕ್ಕಾಚಾರ ಇದೆಯಾ ಅಥವಾ ಏನಿದೆ ಈ ರಿಪೋರ್ಟ್ ನಲ್ಲಿ ಏನಿದೆ ಅನ್ನೋದೇನಾದ್ರೂ ಬಹಿರಂಗ ಆಗ್ತಾ ಇದೆಯಾ? ಮುಂದೆ ಏನ್ ಮಾಡ್ತಾರಂತ ಇದನ್ನ ಇಟ್ಕೊಂಡು ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಈಗಷ್ಟೇ ಸಚಿವ ಸಂಪುಟದಲ್ಲಿ ಮುಚ್ಚಿದ ಲಕೋಟೆಯಲ್ಲಿದ್ದಂತಹ ಜಾತಿ ಗಣತಿ ಅಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಏನಿದೆ ಅದರ ಲಕೋಟೆಯನ್ನು ಓಪನ್ ಮಾಡಿರ್ತಕ್ಕಂಥದ್ದು. ಆ ಬಳಿಕ ಸಮೀಕ್ಷೆಯ ಒಂದಷ್ಟು ಮಾಹಿತಿಯನ್ನ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಈ ತರದ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಈ ಒಂದು ಸಚಿವ ಸಂಪುಟಕ್ಕೆ ಈ ಒಂದು ವರದಿನ ತರಲಾಗಿದೆ. ಈ ಒಂದು ವರದಿಯ ಅಂಶಗಳು ಈ ತರದ ಇದಾವೆ ಅನ್ನುವಂತ ಒಂದು ಸಣ್ಣ ಮಟ್ಟದ ಚರ್ಚೆ ಆಗಿದೆ ಮತ್ತು ಇದರ ವಿಸ್ತೃತವಾಗಿ ಚರ್ಚೆ ಆಗಬೇಕಾದಂತ ಅವಶ್ಯಕತೆ ಇರೋದ್ರಿಂದ ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ಒಂದು ವಿಸ್ತೃತವಾದಂತಹ ಚರ್ಚೆ ಮಾಡಿ ಈ ಒಂದು ವರದಿಯನ್ನ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ನಿರ್ಧಾರ ಮಾಡೋಣ ಅನ್ನುವಂತ ಒಂದು ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇದರ ಅರ್ಥ ಇಲ್ಲಿಗೆ ಇದು ಏನು ಇವತ್ತು ಬಹಳ ಚರ್ಚಿತ ಆಗಿರ್ತಕ್ಕಂಥದ್ದು. ಸಚಿವ ಸಂಪುಟ ಉಪಸಮಿತಿ ಮಾಡಿ ಈ ಒಂದು ಸಮಿತಿಗೆ ಅಂಗೀಕಾರ ಆಗಿದೆ. ಸೊ ಮುಂದೆ 17ಕ್ಕೆ ಮತ್ತೊಂದು ಡೇಟ್ ಕೊಟ್ಟಿದ್ದಾರೆ ಸಿಎಂ ಅವರು. ಸೊ ಅದು ಒಂದೇ ಸಬ್ಜೆಕ್ಟ್ ಇದೆ. ಸೊ ಸಮಗ್ರವಾಗಿ ಚರ್ಚೆ ಮಾಡಲಿಕ್ಕೆ ಇವತ್ತು ಹೇಳಿದ್ದಾರೆ. 17ವರೆಗೆ ಕಾಯ್ಬೇಕಾಯ್ತು. ಅದರಲ್ಲಿ ಏನಿದೆ ಡೀಟೇಲ್ ಆಗಿ ಈಗ ಇನ್ನು ಮಂಡನೆ ಆಗಿರುವಂತದ್ದು ಮೊದಲ ಬಾರಿಗೆ, ಅಂದ್ರೆ ಸಾಕಷ್ಟು ಚರ್ಚೆ ಇತ್ತು, ಪರ ವಿರೋಧ ಚರ್ಚೆ ಆಗ್ತಾ ಇತ್ತು. ಮಂಡನೆ ಆಗಿರುವಂತದ್ದು ಈ ಮೂಲಕ ಒಂದು ಮೊದಲ ಹಂತದ ಒಂದು ಯಶಸ್ವಿ ಅಂತ ಅನ್ಬೋದಾ ಅಥವಾ ಮೊದಲ ಹಂತದ ಜಯ ಅಂತ ಅನ್ಬೋದಾ? ಯಶಸ್ವಿ ಜಯ ಅದಿಲ್ಲ, ಯಾರು ಪರವಾಗಿಲ್ಲ ಯಾರು ವಿರೋಧವಾಗಿಲ್ಲ. ಅದು ಇನ್ನು 17ಕ್ಕೆ ನೋಡೋಣ ಅದರಲ್ಲಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ. ನಾವು ಸ್ಟಡಿ ಮಾಡ್ಲಿಕ್ಕೆ ನಮಗೆ ಎಲ್ಲ ಕೊಡ್ತಾ ಇದ್ದಾರೆ ರಿಪೋರ್ಟ್, ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ ನೆಕ್ಸ್ಟ್. ಯಾಕಂದ್ರೆ ಹಿಂದೆ ಹಲವು ಸರ್ಕಾರಗಳು ಕೂಡ ಈ ಜನತೆ ವರದಿಯನ್ನು ಕೂಡ ಸ್ವೀಕಾರ ಕೂಡ ಮಾಡಿರಲಿಲ್ಲ. ಮೊದಲ ಬಾರಿಗೆ ಸಿದ್ದರಾಮಯ್ಯ ಅವರು ಈಗ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಿ ಅಂಗೀಕಾರ ಮಾಡಿರುವಂತದ್ದು. ಈ ಮೂಲಕ ನೀವೇನ್ ಸಂದೇಶ ಕೊಡ್ತೀವಿ, ಏನ್ ಮೆಸೇಜ್ ಕೊಡ್ತೀವಿ? ನಾವು ಡೀಟೇಲ್ ನೋಡಿಲ್ಲ, ನಮಗೂ ಕಳಿಸ್ತು ತಿಳಿದಾರೆ ಎಲ್ಲರಿಗೂ ಮಂತ್ರಿಗಳಿಗೆ. ಸ್ಟಡಿ ಮಾಡ್ಕೊಂಡು 17ಕ್ಕೆ ಹೋಗ್ತೀವಿ. ಒಂದು ಕೆಲವರು ವಿರೋಧ ವ್ಯಕ್ತಪಡಿಸ್ತಾರೆ. ಈ ಒಕ್ಕಲಿಗ ಲಿಂಗಾಯತ ಸಚಿವರು ನೋಡೇ ಇಲ್ಲ, ಯಾರು ವಿರೋಧ ಮಾಡ್ಲಿಕ್ಕೆ ಅದು ನೋಡೇ ಇಲ್ಲ. ನೋಡಿದ್ಮ್ಯಾಗ ಹತ್ರ ವಿರೋಧ ಪರವಾಗಿ ನೆಕ್ಸ್ಟ್ ರಾಜಕೀಯ ಒಂದಷ್ಟು ಮಹತ್ವ ಪಡ್ಕೊಳ್ಳುತ್ತೆ ಸರ್ ಈ ಜಾತಿ ಜನತೆ ವರದಿ. ಗೊತ್ತಿಲ್ಲ ನನಗೆ. ಒಳ್ಳೇದಿದ್ರೆ ಎಲ್ಲ ಒಪ್ಕೋಬೇಕು, ಕೆಟ್ಟದಿದ್ರೆ ತಿರಸ್ಕಾರ ಮಾಡ್ಬೇಕು ಅಷ್ಟೇ. ಅದರಲ್ಲಿ ಏನಿದೆ ಒಪ್ಕೊಳ್ಬೇಕು ಅಂತ ಸುತ್ತ ಈ ವರದಿ. ಯಾಕಂದ್ರೆ ಹೇಳಿ ನಾನು ನೋಡ್ಬೇಕು.